ಬೆಂಗಳೂರಿಗೆ ಬಿಗ್ ಶಾಕ್. ಏನು ಬೆಂಗಳೂರಿಗೆ ಬಿಗ್ ಶಾಕ್? ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಅಖಂಡ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಈ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಈಗ ಬೆಂಗಳೂರಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರು ನಗರದಲ್ಲಿ 45% ಮತದಾರರು ನಾಪತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ 47% ವೋಟ್ಗಳು ನಾಪತ್ತೆಯಾಗಿದ್ದಾವಂತೆ. ನೋಡಿ, ಇನ್ನು ಬೆಂಗಳೂರಿನಲ್ಲಿ ಸಹಜವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ SIR ಪ್ರಕ್ರಿಯೆ ಈಗ ಮುಂದುವರಿತಾ ಇದೆ. ಇದು ಬೆಂಗಳೂರಿನಲ್ಲಿ ಬಟಾಬಯಲಾಗ್ತಾ ಇದೆ ಸ್ಫೋಟಕ ಮಾಹಿತಿ. ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಈಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಮತದಾರರೇ ಈಗ ಕಾಣೆಯಾಗಿದ್ದಾರೆ. ಬೆಂಗಳೂರು ನಗರದಲ್ಲೇ 45% ಮತದಾರರು ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಹಾಗಾದರೆ ಅವರು? ಇದು ಬೆಂಗಳೂರು ಉತ್ತರದಲ್ಲಿ 47% ವೋಟ್ಗಳು ನಾಪತ್ತೆಯಾಗಿದ್ದಾವೆ ಅನ್ನುವಂಥದ್ದು ಈಗ ಚುನಾವಣಾ ಆಯೋಗದಿಂದ ಬಂದಿರುವಂಥ ಮಾಹಿತಿ. ಇದು SIR ಪ್ರಕ್ರಿಯೆ ಈಗ ಒಂದು ಕಡೆ ಮುಂದುವರಿತಾ ಇದೆ. ಇದು ಬೆಂಗಳೂರಿನ ಉತ್ತರ ಭಾಗದಲ್ಲಿ 47% ಈಗ ಮತದಾರರು ಈಗ ನಾಪತ್ತೆಯಾಗಿದ್ದಾರೆ. ಅಂದರೆ ಒಂದಿಷ್ಟು ಕಾರಣಗಳು ಮುಂದಿನ ಹಂತಗಳಲ್ಲಿ ಚುನಾವಣಾ ಆಯೋಗಕ್ಕೆ ಗೊತ್ತಾಗ್ತಾ ಹೋಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾರಣಗಳನ್ನು ಕೂಡ ಅವರು ಹುಡುಕ್ತಾ ಹೋಗ್ತಾರೆ. 45% ಈಗ ಮತದಾರರು ನಾಪತ್ತೆಯಾಗಿದ್ದಾರೆ. ಇದು ಕೇವಲ ಒಂದು ಬೆಂಗಳೂರಿನ ಉತ್ತರ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಲಿಸ್ಟನ್ನು ಈಗ ಚುನಾವಣಾ ಆಯೋಗದವರು ಈಗ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲೇ 45% ಮತದಾರರು ಈಗ ನಾಪತ್ತೆಯಾಗಿರುವಂಥದ್ದು. ಬೆಂಗಳೂರು ಉತ್ತರದಲ್ಲಿ 47% ವೋಟ್ಗಳು ಈಗ ಅಂದರೆ ವೋಟರ್ಸ್ಗಳು ಈಗ ನಾಪತ್ತೆಯಾಗಿದ್ದಾವೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಈ SIR ಪ್ರಕ್ರಿಯೆ ನಡೀತಾ ಇರುವಂಥದ್ದೇ ಮರಣ ಹೊಂದಿದವ್ರನ್ನ ಅಥವಾ ಒಂದೇ ID ಕಾರ್ಡಲ್ಲಿ ಎರಡೆರಡು ಹೆಸರು ಇರೋರನ್ನ ಕೈಬಿಟ್ಟು ನ್ಯಾಯಯುತವಾಗಿ ಯಾರ ಹೆಸರು ಕೈತಪ್ಪಿ ಹೋಗಿದೆ ಅವರನ್ನು ಮತಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈಗ ರಾಜ್ಯದ ಉದ್ದಗಲಕ್ಕೂ ಕೂಡ SIR ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ ಈಗ ಸದ್ಯಕ್ಕೆ ಎದುರಾಗಿರುವಂಥ ಒಂದು ಬಿಗ್ ಶಾಕ್ ಅಂದರೆ ಅದು ಕೂಡ ಬೆಂಗಳೂರಿನಲ್ಲೇ ಇವಾಗ 45%, 47% ವೋಟರ್ಸ್ಗಳಿಗೆ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಸಹಜವಾಗಿ ಮರಣ ಹೊಂದಿದವರು ಇರ್ತಾರೆ, ಅಥವಾ ಅವರು ಆ ಒಂದು ಜಾಗ ಖಾಲಿ ಮಾಡಿಕೊಂಡು ಬೇರೆ ಕಡೆ ಈಗ ವಲಸೆ ಹೋಗಿರೋರು ಕೂಡ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣವನ್ನು ಮುಂದಿನ ಹಂತಗಳಲ್ಲಿ ಚುನಾವಣಾ ಆಯೋಗದವರು ಕೊಡ್ತಾ ಹೋಗ್ತಾರೆ. ಮತ್ತು ಒಂದು ಪಾರದರ್ಶಕವಾದಂತಹ ಒಂದು SIR ಪ್ರಕ್ರಿಯೆ ಈಗ ಸದ್ಯಕ್ಕೆ ಈಗ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಸಿಗ್ತಾ ಇರುವಂಥ ಮಾಹಿತಿ. ಅದ್ರ ಬಗ್ಗೆ ಅನ್ಬು ಕುಮಾರ್ ಅವರು ಈ ಹಿಂದೆನೂ ಕೂಡ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದರು. 2002ರ ಒಂದು ಮತಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ 2002ರ ಆ ಒಂದು ಮತಪಟ್ಟಿಯನ್ನು ಆಧಾರವಾಗಿಟ್ಕೊಂಡು ನಾವು SIR ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಯಾಕಂದರೆ ಸಹಜವಾಗಿ 2002ರಲ್ಲಿ ಈಗ ಸೇರ್ಪಡೆ ಆಗ್ತಾ ಇರೋರ ತಂದೆ ಹೆಸರು, ತಾಯಿ ಹೆಸರು ಎಲ್ಲವೂ ಕೂಡ ಸಹಜವಾಗಿ ಇದ್ದೇ ಇರ್ತದಲ್ಲ, ಆ ಆಧಾರದ ಮೇಲೆ ಈಗ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದ್ರ ಪ್ರಕಾರವಾಗಿಯೇ ಇವಾಗ SIR ಪ್ರಕ್ರಿಯೆ ಮುಂದುವರಿತಾ ಇದೆ. ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಅಪ್ಡೇಟ್ ಅಂದರೆ ಅದು ಕೂಡ ಬೆಂಗಳೂರು ನಗರ ಮತ್ತು ಬೆಂಗಳೂರು ಉತ್ತರ ವಲಯದಲ್ಲೇ 45-47% ವೋಟರ್ಸ್ಗಳಿಗೆ ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಸಿಗ್ತಾ ಇರುವಂಥದ್ದು. ಅಲ್ಲಿ ಸಾಕಷ್ಟು ಜನ ಅದರಲ್ಲಿ ಮರಣ ಹೊಂದಿರ್ಬೋದು, ಕೆಲವರು ಬೇರೆ ಕಡೆಗೆ ಈಗ ಅವರು ವಲಸೆ ಹೋಗಿರ್ಬೋದು, ಅಥವಾ ಇನ್ ಕೇಸ್ ಎಲ್ಲಾದರೂ ಒಬ್ಬ ವ್ಯಕ್ತಿಗೆ ಎರಡೆರಡು ಕಡೆ ವೋಟಿಂಗ್ ಒಂದು ರೈಟ್ಸನ್ನು ಪಡ್ಕೊಂಡಿದ್ರೆ ಬೈ ಮಿಸ್ಟೇಕಾಗಿ ಏನೋ ಪಡ್ಕೊಂಡಿದ್ರು ಕೂಡ ಅದನ್ನು ಕೂಡ ಅವರು ಡಿಲೀಟ್ ಮಾಡಿರ್ಬೋದು. ಹೀಗೆ ಕಾರಣಗಳು ಅನೇಕ ಇದ್ದಾವೆ. ಫೈನಲಿ ಅದಕ್ಕೇನು ಅನ್ನುವಂಥದ್ದು ಚುನಾವಣಾ ಆಯೋಗದವರೇ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾ ಹೋಗ್ತಾರೆ.